ಸೊ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಡೇ 4ಗೆ ಸುಸ್ವಾಗತ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಕೊಂಡಿ. ಎಲ್ಲಿದೆಯಾ ಹೇಳಪ್ಪ ರಾಜ್ಕುಮಾರ್, ನೀನು ಎಲ್ಲೇ? ಏನು ಬಾಯ್ಲ್ಡ್ ಎಗ್ಗಾ? ಏಯ್ ನೋಡಿ ಎಲ್ಲ ಹಾಕೊಂಡಿದ್ದಾನೆ ಇವ್ರಾ ಎಲ್ಲ ತಿಮ್ ನೀನು ಹೇಳ ತಿಮ್ ಊಟಿ ಅದೇನು ತಿಮ್ ಊಟಿ ಯಾವಾಗ ಹೋದ್ಯಾರೋ? ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಂದರೆ ಇದು ಕೇಸರಿ ಬಾತ್, ಉಪ್ಮಾ, ಕೊಟ್ಟೆ ಕಡುಬು. ಕೊಟ್ಟೆ ಕಡುಬು ಏ ಇಲ್ಲ ಕೊಟ್ಟೆ ಕಡುಬು ಅವ್ನು ಕೇಳಿದಾನೆ ಇವಾಗ. ನಾನು ಇಡ್ಲಿ ಅಲ್ಲ ಯಾಕ್ರಿ ತಪ್ಪು ಮಾಹಿತಿ ಕೊಡ್ತೀರಾ? ಓಹೋ ಇಲ್ಲೋಡ ಚಟ್ನಿ ತಿಮ್ಮ ಚಟ್ನಿ ನೋಡ ಎಷ್ಟು ಎತ್ಕೊಂಡ್ ಲೈ ಆಗಪ್ಪ ಇವನ್ ಚಟ್ನಿ ಮಹಾಪ್ರಿಯಾನ ಇಲ್ಲ ಒಬ್ನವನೇ. ಇಟ್ಸ್ ಚೆಕ್ಔಟ್ ಟೈಮ್ ಗೈಸ್. ಸೊ ಮಾರ್ನಿಂಗ್ ವೆದರ್ ನೋಡಿ, ಸನ್ಶೈನ್. ತುಂಬ ಚೆನ್ನಾಗಿತ್ತಣ್ಣ ಸರ್ವಿಸ್ ನಿಮ್ಮದು. ಇಲ್ಲ ನಿಮ್ಮ ಸರ್ವಿಸ್ ಮಾತ್ರ ಸೂಪರಾಗಿ ಮೇಂಟೈನ್ ಮಾಡ್ತೀರಾ ನಿಜ. ನಿಮಗೆ ರಿವ್ಯೂಸ್ ಕೊಡ್ತಾ ಇದ್ದೀರಿ ಫಸ್ಟ್ ಆಫ್ ಆಲ್, ಇದು ಕೊಡೋಕ್ಕಿಂತ ಬೆಸ್ಟಾಗಿ. ಆಲ್ಮೋಸ್ಟ್ ಅವೆಲ್ಲ ಬೆಂಗಳೂರಲ್ಲಿ ತಾನೇ ನಾನು ಬರೋದಿಲ್ಲ. ಬೆಂಗಳೂರು, ಮಂಗಳೂರು, ಉಡುಪಿ, ದಾವಣಗೆರೆ ಜಾಸ್ತಿ ಜನ. ಹೌದಾ? ಅದೇ ಹಳ್ಳಿ ಸ್ಟೈಲಲ್ಲಿ ಥರ ಇದೆಯಲ್ಲ. ಎಷ್ಟು ವರ್ಷ ಆಯ್ತು ಇದು ಬಿಲ್ಡ್ ಮಾಡಿ? ಇದು 15-20 ಎಷ್ಟು ರೂಮ್ಸ್ ಇದೆಯಾ? ಓನರ್ ಯಾರಿದ್ದಕ್ಕೆ? ನೈಟ್ ಬಂದಿರಲ್ಲ. ನಾನು ಮಾತಾಡ್ತಿದ್ದೆ. ಎಷ್ಟು ರೂಮ್ಸ್ ಅಣ್ಣ ಇರೋದು ಟೋಟಲ್ ಇಲ್ಲಿ? ಟೋಟಲ್ 7 ರೂಮ್ ಉಂಟು. ಒಂದು ಇದು ರಾಯರ ಮನೆ, ಇದು ದೊಡ್ಡ ಮನೆ, ಇಲ್ಲಿ 8 ಜನ. ಅದು ಗುಬ್ಬಿ ಮನೆ 3 ಜನ. ಓ ಇದೊಂದು ರೂಮಾ? ಅಲ್ಲಿ ಮಾಳಿಗೆ ಮನೆ ಇಬ್ಬರು. ಆಮೇಲೆ ಮೂಡ್ಲೆ ಮನೆ ಅಂತ ಉಂಟು, ಅಲ್ಲಿ 8 ಜನ. ಜಾಲಿ ಮನೆ ಅಂತ ಉಂಟು, ಅದು 10 ಜನ. ಎಕ್ಸ್ಟ್ರಾ ಬೆಡ್ ಎಲ್ಲ ಕೊಡ್ತಾರೆ. 35 ಜನ ಟೋಟಲ್. ಒಂದು 36 ಜನ, 40 ಜನ ಆಗುತ್ತೆ. ಮೊನ್ನೆಗೆ 45 ಜನ ಇದ್ರಲ್ಲ ಸೇರಿ. 45 ಜನ ಎಕ್ಸ್ಟ್ರಾ ಬೆಡ್ ಎಲ್ಲ ಕೊಟ್ಟು 45 ಜನ. ಇವಾಗ ಒಂದೊಂದಕ್ಕೊಂದೊಂದು ಪ್ರೈಸಾ? ಇದಕ್ಕೊಂದು ಪ್ರೈಸು ಅದು ಎಲ್ಲ ಒಂದೇ. ಮತ್ತೆ ಇದು 8 ಜನ ಇರೋದಕ್ಕೂ ಅಷ್ಟು ಹಂಗೆ ಎಲ್ಲ ಒಂದೇ ರೇಟ್ ಅಲ್ಲ? ಪರ್ ಪರ್ಸನ್ ಒಬ್ಬರಿಗೆ 1 ವರ್ಷ. ಹಾಂ ಅಷ್ಟೇ. ರೂಮಲ್ಲಿ ಎಂತೆಲ್ಲ ರೂಮ್, ಊಟ, ತಿಂಡಿ, ಎಲ್ಲ ಒಂದು ಬಿಡ್ತಾರೆ. ಎಂಟರಿಂಗ್ ಮ್ಯಾಂಗ್ರೋವ್ ಫಾರೆಸ್ಟ್. ಏನಪ್ಪ ಟಿಕೆಟ್ ಐತಾ ಇಲ್ಲ? ಹಾಂ ಏ ಶರಾವತಿ ಮ್ಯಾಂಗ್ರೋವ್ ಬೋರ್ಡ್ ವಾಕ್. ಏನಪ್ಪ ಎಲ್ಲಾದ್ರೂ ಯಾರು ಹಂಗೆ ಹೊಡಿತಾ ಇರೋದು ನಾವು. ಟಿಕೆಟ್ ಇಸ್ಕೊಳಲ್ಲ, ಏನು ಇಸ್ಕೊಳಲ್ಲ. ಇರುತ್ತಿಲ್ಲ ಆ್ಯಕ್ಚುಲಿ. ನಾವು ಟಿಕೆಟು ಇಲ್ಲ ನುಗ್ಬೇಕ್ರಿ, ಎಲ್ಲ ಕಡೆ ನುಗ್ಗಬೇಕು ಅಷ್ಟೇ. ಏನು ಅವರಿಬ್ರು ತಗೊಂಡಿರ್ತಾರೆ ಅವರು. ಏನಕ್ಕಪ್ಪ ಟಿಕೆಟ್ ಇಸ್ಕೊಂಡಿರ ನುಗ್ತಾ ಇರ್ಬೇಕು. ಇಲ್ಲಾಂದರೆ ಏನಕ್ಕೆ ಇಲ್ಲೆಲ್ಲ ಟಿಕೆಟು ಫ್ರೀ ಆಫ್ ಕಾಸ್ಟಲ್ಲೇ ಸರ್ಕಾರ ಇಟ್ಕೊಂಡು. ಆ್ಯಕ್ಚುಲಿ ಇಲ್ಲೊಂದೇ ಹತ್ರಲ್ಲ, ಹೆಂಗೆ ಬೇಕೋ ಎಲ್ಲ ಕಡೆ ಮ್ಯಾನೇಜ್ ಹೊಡಿಬೋದು. ಇವರು ಕಟ್ಬಿಟ್ಟು ಬರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಏನಪ್ಪ ಇದು? ಹಿಂಗಿದ್ರೆ ಹೆಂಗೆ ಹೋಗೋದು? ಇಲ್ಲ ಫೋಟೋ ಶೂಟ್ ಮಾಡೋದು ಹೆಂಗೆ ನಾವು? ಹಿಂಗಿದ್ರೆ ಹಾಂ ಹೆಂಗಪ್ಪ ವರುಣ್ ಹಿಂಗೆ ಹೋಗೋದು? ಇದೇನು ಮ್ಯಾಂಗ್ರೋವ್ ಫಾರೆಸ್ಟಾ ಇಲ್ಲ ಕ್ರೌಡ್ ಫಾರೆಸ್ಟಾ ಇದು? ಅಲ್ಲ ಏನಿದು? ಹಿಂಗಿದ್ರೆ ಹೆಂಗಪ್ಪ ಇದು? ಓಡಲ್ಲ ಪಿಕ್ಚರ್.
ಏನೊಂದು 2 ಕಿಲೋಮೀಟರ್ ಹಾಕಿರ್ತಾರೆ ಹಿಂಗೆ ಅಷ್ಟೇ. ನಡ್ಕೊಂಡು ಹಿಂಗೆ ಹೋಗ್ತಾ ಅಷ್ಟೇ. ಕೆಳಗಡೆ ನೀರಿದ್ರೆ ಚೆನ್ನಾಗಿರೋದು. ದಿಂಪು ಜಾಸ್ತಿ ಚಿಟ್ಟಿಯಾಗ್ಲವಂತಪ್ಪ ವರುಣ್ಕ. ಚಿಟ್ಟೆ ಜಾಸ್ತಿ ನೋಡ್ದ ಯಾವ ಚಿಟ್ಟೆಗಳನ್ನ ನನಗೆ ಗೊತ್ತಿಲ್ಲಪ್ಪ. ಯಾವ ಮೇಡಮ್ ಗಿಡ ಬದಲ ಯಾವ ಸೈಡ್ ಅಪ್ಪೆ ಏನ್ರಿ ಇದು ಸ್ಕೂಲ್ ಅವರು ಏನ್ರಿ ಯಾವ್ರಪ್ಪೆ ವಿಜಯಪುರ ವಿಜಯ್ ಹಾಯ್ ಹೇಳಪ್ಪ ಯಾವರು ಬಲೆ ಕಿರ್ಸ್ತಾ ಇದ್ರಿ ಜಾಲಿ 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 ಕಿರ್ಸ್ತಾ ಜಾಲಿ ಜಾಲಿ ಎಲ್ಲ ವರುಣ್ ಫ್ರೆಂಡ್ಸೇ. ಏ ದಿಂಪೋ ಇದು ಮ್ಯಾಂಗ್ರೋ ಫಾರೆಸ್ಟ್ ಅಲ್ಲ, ಇದು ಕ್ರೌಡ್ ಫಾರೆಸ್ಟ್. ಯಾವ್ದು ಇನ್ನೊಂದು ಐತಂತಪ್ಪ ಈ ಥರದ್ದು, ಅಲ್ಲಿ ಫುಲ್ ಖಾಲಿ ಅಂತೆ. ಮ್ಯಾಂಗ್ರೋವ್ ಫಾರೆಸ್ಟ್ ಅಂದರೆ ಏನು ಗೊತ್ತಾ, ನಾರ್ಮಲ್ ಒಳ್ಳೆ ಈ ಏನು ಮಾವಿನಕಾಯಿ ಗಿಡಗಳು ಆ ಗಿಡಗಳು ಇಕ್ಕಿದ್ರೆ ಮ್ಯಾಂಗೋ ಫಾರೆಸ್ಟ್ ಹೆಂಗಾಗುತ್ತೋ ಇದು ಮ್ಯಾಂಗ್ರೋ ಲೀವ್ಸು ಮ್ಯಾಂಗ್ರೋ ಟ್ರೀಸ್ ಇದೆ, ಅದಕ್ಕೆ ಮ್ಯಾಂಗ್ರೋ ಫಾರೆಸ್ಟ್ ಅಂತ ಇಕ್ಬಿಟ್ಟು ಅದಕ್ಕೆ ಈ ಥರದ್ದೊಂದು ವಾಕು ಮಾಡಿದ್ರೆ ಮ್ಯಾಂಗ್ರೋ ಫಾರೆಸ್ಟ್ ಅಷ್ಟೇ, ಇನ್ನೇನಿಲ್ಲ. ಇದೆಲ್ಲ ಮುರಿದೋಗೈತೆ ನೋಡಪ್ಪ. ಕಣ್ಣನಿಟ್ಟು ನೆನಸಿನಲ್ಲಿ ಮನಸ್ಸಾನಿಟ್ಟು ನಿನ್ನ ಒಳಗಿದ್ದಾನೆ ನನ್ನ ಕದ್ದೋರು ಯಾರು ಯಾರು ಗಾಳಿ ಒತ್ತಾನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಎಲ್ಲೆ ಎದ್ದು ಇದ್ದು ಎದ್ದು ಹೋದೋರು ಯಾರು ಅವ್ರ್ಯಾರೋ ಹುಡುಗಿ ನನ್ನನ್ನೇ ಹುಡುಗಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ, ಅಲ್ಲಿರ ಬರದೆ ದೂರಾನು ಇರದೆ ಜೊತೆಗೆ ಚುಚ್ಚಿ ನನ್ನ ಕಾಸ್ತಾಳೆ. ಯಾರು ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿದ್ದಾನೆ ನನ್ನ ಕದ್ದೋರು ಯಾರು ಯಾರು ಗಾಳಿ ಒತ್ತಾನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಎಲ್ಲೆ ಎದ್ದು ಇದ್ದು ಎದ್ದು ಹೋದವ್ರು ಯಾರು ನನ್ನಂತ ಹುಡುಗನಿಗೆ ಪ್ರೇಮ ಗೀಮ ಅಂತದೆಲ್ಲ ಎಲ್ಲಿವರೆಗೂ ತಿಳಿದೇ ಇಲ್ಲ, ಎಲ್ಲಿಂದ ಬಂದೋ ಇವಳು
ನೋಡ್ರಪ್ಪ ಹೆಂಗೈತೆ, ಬನ್ರೋ ನೋಡ್ರೋ, ಒಂದು ಸ್ವಲ್ಪ ಅಲೆಗಳ ಸೌಂಡ್ ಸ್ವಲ್ಪ ಕೇಳಿಸ್ಕೊಳ್ರೋ, ಫೋಟೋಗಳು ವಿಡಿಯೋಗಳು ತಗೊಂಡು ಮನೆಗೆ ಹೋಗ್ತಾ ಇರ್ರೋ. ಇದೇನಾ ಜೀವನ? ಸ್ಟೋನ್ಸ್ ನೋಡಿ ಇಲ್ಲಿ ಯಾವ ಥರ ಇದೆ, ಇದು ಡಿಸೈನ್ ಸ್ಟೋನ್ಸ್. ಇದೇ ಸ್ಪೆಷಲ್ ಮಾರುವಂಥದ್ದು. ಡ್ರೋನ್ ಇದ್ದಿದ್ರೆ ಮಸ್ತಾಗ್ತಿತ್ತು, ಮಾಡ್ಬೋದಾಗಿತ್ತು. ಏನು ಮಾಡ್ತೀರಾ, ಡ್ರೋನ್ ಇಲ್ಲ. ಏನ್ರಿ ನೋಡ್ತಾ ನೋಡ್ತಾ ಆಡಾಡ್ಕೊಂಡು ಮಾರುವಂತೆ ಬೀಚ್ ಬಂದಿದೆ ಗೊತ್ತಾಗಿಲ್ಲಲ್ರಿ. ಹೆಂಗ್ರಿ ಇತ್ತು ಮಾರುವಂತೆ ಬೀಚು? ಮಾರುವಂತೆ ಬೀಚ್ ಇತ್ತಪ್ಪ, ಏನೋ ಬಿಸಿಲು ಜಾಸ್ತಿ ಇರೋಕ್ಕಾಗಲ್ಲ. ಇನ್ನು ಬಿಸಿಲು ಟೈಮಲ್ಲಿ ಬಂದರೆ ಬಿಸಿಲು ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಮಳೆ ಟೈಮಲ್ಲಿ ಬಂದ್ರೇನು ಚೆನ್ನಾಗಿರಲ್ಲ, ಬಿಸಿಲು ಟೈಮಲ್ಲಿ ಬರಬೇಕು ಲೆಕ್ಕದಲ್ಲಿ. ಈಗ ಸ್ಕೈ ಡೈವಿಂಗ್ ಏನದು ಸ್ಕೈ ಡೈವಿಂಗ್ ಎಲ್ಲೇ ಇನ್ನದು ಬಯಸಿಲ್ಲ ಬಯಸೋದಿಲ್ಲ, ಇಲ್ಲೆಲ್ಲೋ ಅಲ್ಲಿ ಪಕ್ಕ ರಿಶ್ ಇರ್ತೈತೆ, ಹೆಂಗೋ ಗೊತ್ತಿಲ್ಲ. ಅಂದರೆ ನಾವು ಹೋಗೋಕ್ಕಾಗಲ್ಲ 100%. ಏನಂದರೆ ಇವಾಗ ಒಂದು ಪ್ರಾಬ್ಲಮ್ ಉಂಟಾಗಿದೆ. ವರುಣ್ ಏನಪ್ಪ ಚಂಡೀಗಢ ಅವ್ರ ಕಡೆಯಿಂದ ಅರ್ಜೆಂಟಾಗಿ ಇವಾಗ ಟ್ರಿಪ್ ಹೋಗ್ಬೇಕಂದ್ರೆ, ಇನ್ನೊಂದು ಟ್ರಿಪ್ಪು. ಯಾಕಂದರೆ ಮನೆಯಲ್ಲಿ ಹೇಳ್ಬಿಟ್ಟು ಬಂದಿದ್ದಾರೆ 13 days ಟ್ರಿಪ್ ಅಂತ. ಅದಕ್ಕೋಸ್ಕರ ಇವಾಗ ಇನ್ನೊಂದು ಟ್ರಿಪ್ ಹೋಗ್ತಾವನೆ. ನಿಮ್ಮಮ್ಮ ಕಳಿಸ್ಲಾ ದಿಪ್ಪಿ ವಿಡಿಯೋ ಕಳ್ಸೋದು ನೀವು ಹೋಗ್ತೀಯಾ? ಹಿಂಗೆ ಲಾರಿ ಅಪ್ಸೈಟ್ ಅಲ್ಲ ಅದು ನೋಡಿ ಹೆಂಗೆ ಡಿವೈಡರ್ ಮೇಲೆ ಎಕ್ಸಿದ್ದಾರೆ ನೋಡಿ. ಸೀಟ್ ಬೆಲ್ಟ್ ಹಾಕೊಂಡ್ಬಿಡ್ತೀನಿ ಅದ್ರ ಹೋಗ್ಲಿ. ನೋಡಪ್ಪ ನೋಡಿ ಇದೆ ಅವಸರ. ಅಪ್ಪ ಏನದು ಅವಸರಕ್ಕೆ ಅಪಘಾತಕ್ಕೆ ಅವಸರ. ಫಸ್ಟ್ ಉಲ್ಟಾ ಹೇಳ್ತಾ ಇದ್ದೀನಿ ನಾನು. ಏನು ಮಾಡೋಣ ಹೇಳಿ ಇಂಥವ್ರನ್ನ. ಟ್ರಿಪ್ಪಿಗೆ ಬಂದು ಹೋಗೋಣ ಇಂಥವ್ರು ಯಾರು ನಿಮ್ಗೆ ಹೆಂಗಲ್ಲಿದ್ರೆ ಟ್ಯಾಗ್ ಮಾಡಿ. ಏನು ವರುಣ್? ವರುಣ್ ಆರಾಮಾಗಿರಪ್ಪ, ಬಂದ್ಮೇಲೆ ಹೋಗೋಣ ಇರಪ್ಪ. ಯಾಕಪ್ಪ ಇನ್ನು ಮನೆಗೆ ತಾನೇ ಹೋಗ್ತೀವಿ ಇವತ್ತಲ್ಲ ನಾಳೆ. ಆಗ್ತದೆ ನಮ್ಮ ಟ್ರಿಪ್ ಇದ್ದಿದ್ದೆ ಒಂದು ವಾರದಲ್ಲಿ ಇದ್ದಿದ್ದು ಆಕ್ಚುಲಿ 2 ಕಾರು, ಒಂದು ನನ್ನ ಕಾರು, ಇನ್ನೊಂದು ಇನೋವಾ ಕ್ರಿಸ್ಟಾ ಕಾರು. ಇದು ಆಗಿಲ್ಲ, ಜನಗಳು ಕಮ್ಮಿ ಆದ್ರು. ನೋಡಿದ್ರೆ ನಾವು ಇನ್ನೂ ಮುರುಡೇಶ್ವರ ಹೋಗ್ಬೇಕಾಗಿತ್ತು, ಮುರುಡೇಶ್ವರನೂ ಇಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿದ್ರಿ. ಈ ತರ ಎಲ್ಲ ಇರುತ್ತೆ ಪರಿಸ್ಥಿತಿ. ಫಸ್ಟ್ ಪ್ಲಾನ್ ಮಾಡಿದೆ ಯಾವುದು, ದಾಂಡೇಲಿ, ಗೋಕರ್ಣ, ಹೊನ್ನಾವರ, ಮುರುಡೇಶ್ವರ, ಆಮೇಲೆ ಕೂಡಲತೀರ್ಥ ಕಡೆ. ಇಷ್ಟಿದೆ ಪ್ಲಾನ್ಸ್ ನಮ್ದು. ನೋಡಿದ್ರೆ ಅದು ಆಗಿಲ್ಲ. ಮುರುಡೇಶ್ವರ ಒಂದು ಮಿಸ್ ಆಗಿದೆ. ಸ್ಕ್ಯೂಬಾ ಡೈವಿಂಗ್ ಎಲ್ಲ ಇತ್ತು, ಅದು ಮಾಡಿಲ್ಲ. ಸೊ ನೆಕ್ಸ್ಟ್ ಟೈಮ್ ಮಾಡ್ತೀವಿ ಅಂತ ಹೇಳ್ತಾ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಮಂಗಳೂರು ರೋಡ್ ಕಡೆ ಇಲ್ಲಿ ಜಗಳ ಆಡ್ತಾ ಇದ್ದಾರೆ. ನಾಟ್ ಡಿಸ್ಟರ್ಬ್. 1 hour ಅಷ್ಟೇ, 1 hour 2 hour ಅಮ್ಮಮ್ಮ ಆದ್ರೆ ಡಿಲೇ. ಏನ್ ದಿಂಪು 1 hour 2 hour. ಇವಾಗ ನಾವ್ 2 ಗಂಟೆಗೆ ಅಂದ್ರಪ್ಪ ಮನೆ ಬಿಡೋದು, ಅಲ್ಲಿ 4 ಗಂಟೆಗೆ ಹೋಗಿಲ್ಲ ಅಲ್ಲ ದಿಂಪು. ನಾವು ಫಸ್ಟ್ ದಿನ ಒಂದ್ ದಿನಾನೇ ಇದ್ ಮಾಡಿದಿರಲ್ಲ. ಫಸ್ಟ್ ಡೇ 1 ದಿನ 2 ದಿನ ಮಾಡಿ, 1 ದಿನ 2 ದಿನ ಅಲ್ಲ. ಅವರು ನಿಮ್ ಪ್ಲೇಸ್ ಸ್ಟಾರ್ಟ್ ಆಗೋದ್ರಿಂದ 1 hour ಅಣ್ಣ ಹಿಂಗೆ ಅಲ್ಲ. ನಿಮ್ ಪ್ಲೇಸ್ ಸ್ಟಾರ್ಟ್ ಆಗೋದೇ ನೈಸ್ ರೋಡ್ ಇಂದನಾ? ಓ, ಅಲ್ಲಿಂದ ಜರ್ನಿ ಸ್ಟಾರ್ಟ್ಸ್. ಪೂಜೆ ಗೀಜೆ ಏನೋ ಮಾಡ್ಬೇಕಾ ಅಲ್ಲೇ ಆ ಟೈಮ್ಗೆ? ಮತ್ತೆ ನೈಸ್ ರೋಡ್ ಅಲ್ಲಿ ಸ್ಟಾರ್ಟ್ ಹಿಂಗೆ ಟುವರ್ಡ್ಸ್ ನೈಸ್ ರೋಡ್ ಜರ್ನಿ ಸ್ಟಾರ್ಟ್ಸ್ ಅಂತ ಹಾಕ್ಬೇಕಾ? ಕಾಲೇಜ್ ಐತೆ ಅಲ್ಲಿಂದ ಜರ್ನಿ, ಅದೇ ಅಲ್ಲಿಂದ ಜರ್ನಿ ಸ್ಟಾರ್ಟ್ ನಿಂದು. ಅಲ್ಲಿಂದಾನೆ. ಇನ್ ಮನೆಯಿಂದ ಎಲ್ಲ ಆಗಲ್ಲ ಆ ತರ. ಮನೆ ಇದು ಕಾಲೇಜ್ ಹತ್ರ ರೂಮ್ ಐತೆ, ಮನೆ ಇವ್ರು ಮಾಡ್ಕೊಂಡಿರೋದು. ಇವಾಗ ಅಲ್ಲಿಗೆ ಎಷ್ಟು ಗಂಟೆಗೆ ಹೋಗ್ಬೇಕು ನೀನು? 9 ಗಂಟೆಗೆ ಅಲ್ಲಿ ಇರ್ಬೇಕು. ನಾವು ಬಿಡೋದು ರೆಡಿಯಾಗಿ. ಅದೇ ನೀವು 9 ಗಂಟೆಗೆ ಬಿಡಲ್ಲ, ನಂಗೆ ಗೊತ್ತು. ರೆಡಿಯಾಗಿ ನಮ್ಮ ಪ್ರಕಾರ ನೀವು ಬಿಡೋದೇ 11 ಗಂಟೆಗ. ನೀನು ನಮ್ಮ ಹತ್ರ ಸುಮ್ನೆ 1 2 ಅವರ್ ಡಿಲೇ ಹೇಳಿದ್ಯಾ. ಅದೇ ಯಾಕೆ ಸುಮ್ನೆ ಇವರು ಸ್ವಲ್ಪ ಲೇಟ್ ಮಾಡ್ತಾರೆ ಅಂತ. 6 ಜನನು ವೇದಿಕ್ ರೂಮ್ ಅಲ್ಲಿ, ವೇದಿಕ್ ಅಂತ ಫ್ರೆಂಡ್ ವೇದಿಕ್ ರೂಮ್ ಅಲ್ಲಿ ಅವರೇ ಇವಾಗ. ಯಾರು ವೇದ ಅಂತ ದಿಬ್ಬು? ಇವತ್ತು ದೊಡ್ಡದಾಗಿ ಫಂಕ್ಷನ್ ಒಂದು ಮಾಡ್ತಾವ್ರೆ ಇಲ್ಲೇ ದಿಂಪುಗ್ನವ್ರ ಮನೆಯಲ್ಲಿ. ಏನಪ್ಪ ಏನೋ ಮುರುಳಿ ಮಾಡಿಸ್ಕೊಂಡವನು ಕೂಡ ಇಲ್ಲೇ ಅವನೇ. ಇಲ್ಲಿ ನೋಡಪ್ಪ, ಇಲ್ಲಿ ಟ್ರಿಪ್ ಹೋಗೋರು ಆರಾಮಾಗಿ ಮಹಾನ್ ಭಾವರು ನೋಡಪ್ಪ. ಇಲ್ಲಿ ಇನ್ನೊಂದು ಟ್ರಿಪ್ಪಿಗೆ ಪ್ಲಾನ್ ಮಾಡವನೆ. ನಾವ್ ಇವಾಗ ತಾನೇ ಟ್ರಿಪ್ ಇಂದ ಹಿಂಗ್ ಮನೆ ಕಡೆ ಹೋಗ್ತಾ ಇದ್ರೆ ಇವ್ನು ಆಲ್ರೆಡಿ ಇನ್ನೊಂದು ಟ್ರಿಪ್ ಇಕ್ಕೊಂಡು. ಏನಪ್ಪ ವರುಣ್
ತರುಣ್ ವರುಣ್ ಅದೇ ಏನ್ ಮಾಡ್ತೀರಾ ನಮ್ಗೇನೆ ಬಂದಿಲ್ಲ ನನ್ನ ಮಕ್ಕಳು ಬಿಡ್ತಾರೆ ಅಂತ ಹೋಗಲ್ಲ ಮನೆಗೆ ಹೋಗಲ್ಲ ಅನ್ಕೊಂಬಿಟ್ಟವನ 16 ಮೈಲೇಜ್ ಕೊಡುತ್ತೆ 16 ಕೊಡಲ್ಲ ಯಾವ್ದು ಕೊಡಲ್ಲ ಸುಮ್ಮನೆ ನಡೆಯ ನಿಲ್ಲೇ ಏನ್ ಸ್ಟೋರಿ ಇವಾಗ ಮೂಡ್ಗಳಿಗೆ ಹೋಗ್ಬಿಟ್ಟಲ್ಲ ಆಮೇಲೆ ಸ್ಟೋರಿ ಹಾಕೋದು ನಾನು ಅಲ್ಲಿವರೆಗೂ ಆಗಲ್ಲ ನೀನ್ ನೋಡ್ ನೀನು ಮೂಡ್ಗಲ್ ಹಾಕಿರೋದು ಅದು ಕ್ಯಾನ್ಸಲ್ ಮಾಡೋದು ಇಂಪೋ ಇವ್ನು ಹಾಕಿರೋ ಕರೆಕ್ಟ್ ಆಗಿಲ್ಲ ನನ್ಗೆ ಗೊತ್ತಾಯ್ತು ಮೂಡ್ಗಾಗಿ ಹೊಡೆದ್ಬಿಡೋದು ನಿಂಪಲ್ಲೇ ಆರಾಮಾಗಿ ಹೋಗ್ಬಿಡು ಅಲ್ಲಿ ನೋಡು ನಿಜವಾಗ ಒಂದೇ ಅವರಪ್ಪ ಡಿಲೇ ಅಷ್ಟೇ ಕರೆಕ್ಟಾಗಿ ಸರೋಗ್ತೈತೆ ಅವ್ನು ಕರೆಕ್ಟಾಗಿ ಹೋಗ್ತಾನೆ 11 ಗಂಟೆಗೆ ಹೋಗ್ತಾನೆ ಕರೆಕ್ಟಾಗಿ ಸರೋಗ್ತೈತೆ ಇವಾಗ ಹೆಂಗಿದ್ರು ಹೋಗಕ್ಕಾಗಲ್ಲ ಕರೆಕ್ಟಾಗಿ ನಡಿ ಹೇಳ್ತೀನಿ ಬಕೆಟ್ ಲಿಸ್ಟಲ್ಲಿರೋ ಪ್ಲಾನಿಗೆ ಆಗ್ಬಿಡ್ಲಿ ಮುರುಡೇಶ್ವರನೇ ತಪ್ಪೋಗೈತೆ ಮುರುಡೇಶ್ವರ ಒಂದು ತಪ್ಪೋಗೈತೆ ಅಷ್ಟೇ ಹೋಗಿದ್ರೆ ಇನ್ನ 2 ದಿನ ಹೋಗೋದಾಗಿತ್ತು ಆರಾಮಾಗಿ ನಾವು 2 ದಿನ ಇಲ್ಲ ಮುರುಡೇಶ್ವರ ಇನ್ನೊಂದು ದಿನ ಅಷ್ಟೇ ಮುರುಡೇಶ್ವರ ಆಮೇಲೆ ಅದೇ ಅವೆಲ್ಲ ಹೋಗಿದ್ರೆ ಸ್ಟೇ ಆಗ್ತೈತಾ ಇದು ಉಚ್ಚೇಳಲ್ಲಿರೋದು ಟೆಂಪಲ್ ಮಹಾಲಕ್ಷ್ಮಿ ಟೆಂಪಲ್ ನೋಡಿ ಸಕ್ಕದಾಗಿದೆ ಬೈ ದ ರೂಟ್ ಮಂಗಳೂರು ನೋಡ್ಕೊಳ್ಳಿ ಮಹಾಲಕ್ಷ್ಮಿ ಟೆಂಪಲ್ ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಏನ್ರೇ ಫುಲ್ಲು 3 ಟ್ಯಾಂಕ್ ಫುಲ್ ಟ್ಯಾಂಕ್ ಆಗೋಯ್ತಲ್ರಿ ಕಾರ್ದು ಹೆಂಗ್ರಿ ಹಿಂಗೆ ಕುಡಿದ್ರೆ ಡೀಸಲ್ಲು ಟ್ರಾವೆಲ್ ಮಾಡೋಕ್ಕೆ 4400ಗೆ ಸುಮಾರಾಗಿ ಟೋಟಲ್ ಎಕ್ಸ್ಪೆನ್ಸ್ ಇವಾಗ ಸದ್ಯಕ್ಕೆ ಎಷ್ಟು ಬಂದಿತ್ತಪ್ಪ ಮಿಸ್ಟರ್ ಆರ್ಗನೈಸರ್ ದಿಂಪು 42 ಆಯ್ತಪ್ಪ ಇನ್ನೇನು ಒಂದು ಹತ್ರ ರೂಮುಗಳು ದರಿದ್ರ ಆಯ್ತು ಇನ್ನ ಹತ್ರ ದಾಂಡೇಲಿಗೆ ಅದೊಂದು ದರಿದ್ರ ಇವಾಗ ರಿವ್ಯೂ ಕೇಳ್ತೀನಿ ವರುಣ್ ಫಸ್ಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಹೇಳಪ್ಪ ಯಾವನ್ ಬಿಟ್ಬಿಡ್ ಬಾಯ್ಸ್ ಅವ್ನು ಜಾಸ್ತಿ ಇದು ಮಾಡಕ್ ಹೋಗ್ಬೇಡ ಅವ್ನು ದತ್ಕೊಂಡು ದಬ್ಬ ಬಿಸಾಕ್ಬಿಡೋಣ ಅದು ಹಾಳಾಗಿ ಹೋಗ್ಲಿ ಅವ್ನು ತಿಕ್ಕಾಗ ಹೋಗ್ಬಿಡ್ತಾನ ಎಲ್ಲ ಇವನಿಂದ ಆಗಿದಂತೆಯಾ ನನ್ನಿಂದ ವಾಸ್ ದ ಟ್ರಿಪ್ ಎಕ್ಸ್ಪೀರಿಯನ್ಸ್ ಬಾಯ್ಸ್ ಆರ್ಗನೈಸರ್ ಎಲ್ಲ ಚೆನ್ನಾಗಿ ಮಾಡಿದ್ನಪ್ಪ ಆದ್ರೂ ವರ್ಕೌಟ್ ಆಗಿಲ್ಲ ಅದು ವರ್ಕೌಟ್ ಆಗಾಯ್ತು ದಾಂಡೇಲಿಯಲ್ಲಿ ಹೋಯ್ತು ವರ್ಕೌಟ್ ಮಾಡಿದ್ದು ಅಲ್ಲ ನಮ್ ಪ್ಲಾನ್ ಕರೆಕ್ಟ್ ಆಗಿತ್ತು ಅವ್ರದ್ದು ಅಲ್ಲಿ ವರ್ಕೌಟ್ ಆಗಿಲ್ಲ ಅಂತ ಹೇಳ್ತಾ ಇರೋದು ಅಲ್ಲಿ ಅದು ವರ್ಕೌಟ್ ಆಗ್ಲಿ ಹೊಡ್ತಾರೆ ಹೆಂಗ ನೋಡಿದ್ರ ಪ್ಲೇಸಸ್ ಸುಮಾರಾಗಿ ನೋಡದೆ ಇರೋದು ನೋಡ್ದ ಫಸ್ಟ್ ಫೋಟೋಗಳು ಕೊಟ್ಟಿಲ್ಲ ವಿಡಿಯೋಗಳು ಕೊಟ್ಟಿಲ್ಲ ಅಲ್ಲೇ ಸ್ಟಾರ್ಟ್ ಆಗಿತ್ತು ದರಿದ್ರ ದಾಂಡೇಲಿ ನೋಡಿದ್ವಲ್ಲ ದರಿದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಿರೋದು ದಾಂಡೇಲಿಂದ ಸ್ಟಾರ್ಟ್ ಆಗಿರೋದು ಒಂದ್ ಇನ್ಸಿಡೆಂಟ್ ಬಂದು ಅದು ಗೋಪುರದು ಇನ್ನೊಂದು ಇನ್ಸಿಡೆಂಟ್ ಅಲ್ಲೇ ಟೈರ್ ಪಂಚರ್ ಆಗಿತ್ತು ಅಲ್ಲಿಂದ ಸ್ವಲ್ಪ ಸೈಕು ಅವೆಲ್ಲ ಇರ್ಬೇಕು ಲೈಫಲ್ಲಿ ಅವೆಲ್ಲ ಎಕ್ಸ್ಪೀರಿಯನ್ಸ್ ವಿಡಿಯೋ ಕೊಟ್ಟಿಲ್ಲ ಅವನು ಗೋಪುರದು ಬಟ್ಟೆಗಳು ಹೋಯ್ತು ಅಲ್ಲೇ ದಾಂಡೇಲಿಯಲ್ಲಿ ಒಟ್ಟಿನಲ್ಲಿ ಈ ಟ್ರಿಪ್ನ ಏನು ಸಾಮಾನ್ಯವಾಗಿ ಪ್ಲಾನ್ ಮಾಡಿಲ್ಲ ನಾವು 20 ದಿನದಿಂದ ಪ್ಲಾನ್ ಮಾಡಿ 12 ಜನ ಅನ್ಕೊಂಡು 4 ಜನ ಆಗಿದ್ದೀವಿ 6 ಜನ ತಿರ್ಗಾ ಫಿಕ್ಸು ಆಮೇಲೆ ಇವಾಗ 4 ಜನಕ್ಕೆ 4 ಜನ ಬಂದಿದ್ದೀರಿ ಇನ್ನೊಂದು 2 ದಿನ ಹೋಗಿದ್ರೆ ನನ್ನ ಪ್ರಕಾರ 2 ಜನ ಇನ್ನೊಂದು ದಿನ ಒಬ್ಬರೇ ಸಿಂಗಲ್ ಸೋಲೋ ಹೋಗ್ಬೇಕಾಗಿತ್ತು ಗಾಡಿಯಲ್ಲಿ ಏನು ದಿಂಪು ಈ ಥರ ಎಲ್ಲ ಹಾಗೆ ಏನೋ ಸುಮಾರಾಗಿ ಆಗಿದೆ ಏನು ಮಾಡೋದು ಈ ಥರ ಇರ್ತಾವೆ ಪರಿಸ್ಥಿತಿ ಏನಂತೀರೋ ಗೋ ವಿತ್ ಫ್ಲೋನಾ ಲೆಝೀಸ್ ಪಿಜ್ಜಾ ಅಲ್ಲಿ ನೋಡಿ 131 ಫೀಟ್ ಇದೆ ಏನು ಹೇಳ ಯಾಕೆ ಹೌದಾ ಹ್ಞೂನಾ ಇಲ್ಲಿ ನೋಡಿಲಿ ಬೈ ಮಿ ಎ ಪಿಜ್ಜಾ ಅಂತೆ ಆಯ್ತೀಯಪ್ಪ ನೀನು ನನ್ನ ಬೈಕ್ ಮಾಡ್ತೀಯಾ ಟೆಲ್ ಮಿ ಐ ಆಮ್ ಪ್ರಿಟಿ ನಾನು ಹೆಂಗೆ ಪ್ರಿಟಿ ಆಗಿದ್ದೀನಿ ಹೇಳಪ್ಪ ವರುಣ್ ಹೇಳ ಯಾಕೆ ಲವ್ ಮಾಡಬಾರ್ದಾ ವರುಣ್ ಲವ್ ಮಾಡಲ್ಲ ನೀನು ಅಲ್ಲ ಡೋಂಟ್ ಲುಕ್ ಫಾರ್ ಲವ್ ಅಂತಪ್ಪ ಡೋಂಟ್ ಲುಕ್ ಫಾರ್ ಲವ್ ಅಂತೆ ಯಾಕಂದರೆ ಲುಕ್ ಫಾರ್ ಪಿಜ್ಜಾ ನೀನು ಇದು ಸ್ಟೋರಿ ತಿನ್ನೋದೇ ನೋಡೋದು ಮೇನು ಇದು ಸ್ಟೋರಿ ಏನೋ ಹೇಳ್ಬಿಡೋಣಿರಪ್ಪ ದೇರ್ ಇಸ್ ಎ ಪಿಜ್ಜಾ ಪ್ಲೇಸ್ ಇನ್ ಅಲಾಸ್ಕಾ ದಟ್ ಡೆಲಿವರ್ಸ್ ಪಿಜ್ಜಾ ಬೈ ಪ್ಲೇನ್ ಏರೋಪ್ಲೇನಲ್ಲಿ ಪಿಜ್ಜಾನ ಆಲೂ ಟಿಕ್ಕ ತಿನ್ ಬಾಯ್ಸ್ ಓಳ್ ಹಾಕಿದ್ರೆ ನನಗೆ ಚಿಕನ್ ಚಿಕನ್ ತಿಂತಾವ್ರೆ ನೋಡಿದ್ರೆ ನನಗೆ ಯಾಮರಿಸ್ತಾವ್ರೆ ಏನು ಹೇಳಿದ್ದೀನಿ ಆಲೂ ಟಿಕ್ಕ ಆಲೂ ಟಿಕ್ಕ ಅಣ್ಣ ಚಿಕನ್ ತಾನೇಣ್ಣ ನಾನ್ ವೆಜ್ ತಾನೇ ಇದು ವೆಜ್ ಅಂತವ್ರಣ್ಣ
ಅದಕ್ಕೆ ನಾಟಕಗಳು ಜಾಸ್ತಿ ಮಾಡೋದು. ವರುಣ್ ಸೈಕಲ್ ಮೇಲೆ ಕುತ್ಕೊಂಡು ಅವನೇ ಸ್ವಿಮ್ಮಿಂಗ್ ಹಾಕ್ಕೊಂಡು ಪಿಜ್ಜಾದಲ್ಲಿ ಹೋಗ್ತಾ ಇದ್ರೆ ಪಿಜ್ಜಾ ಮುರಿದೋಗ್ತೈತೆ, ವರುಣ್ ಮುರಿದೋಗ್ತಾನೋ ಗೊತ್ತಿಲ್ಲ. ಇಲ್ಲ ತಿನ್ಕೊಂಡ್ಬಿಡ್ತಾನೆ ಅವನು. ನೋಡಿ ಗೈಸ್, ಏನಂದ್ರೆ ನಾನು ಹೋಗೋಣ ನಡಿಯಪ್ಪ ಡಾಬಾ ಕಡೆ ಅಂದೆ, ಇಲ್ಲ ನಾನು ತಿನ್ನಲೇಬೇಕು ಅಂದ. ಅದಕ್ಕೆ ಬೆಂಗಳೂರಿಂದ ಬಂದು ಇಲ್ಲಿ ತಿಂತಾವನೆ ಬರ್ಗರು. ಅಣ್ಣನ ಬ್ಲಾಗ್ ಸ್ಟಾರ್ಟ್ ಮಾಡೋಣ, ದಿರು ರೆಡಿ ಬ್ಲಾಗರ್ಸ್. ಅದು ಹೆಂಗೆ ತಿಂತಾವನೆ ಇವರು ಬಾಯಿ ತೆಗೆದ್ರೆ ಬರ್ಗರ್ ಹೋಗ್ತಾ ಇಲ್ಲ ಬೆಳಗ್ಗೆ, ಅಷ್ಟೆಲ್ಲ ತೆಗೆದ್ರು ಅಷ್ಟೇ. ದಿರು ರೆಡಿ ಬ್ಲಾಗರ್ಸ್ ನೆಕ್ಸ್ಟ್ ರೆಡ್ಡಿ ಬ್ಲಾಗ್ಸ್. ದಿರು ರೆಡ್ಡಿ ಇಲ್ಲ ದಿರು ಕೀರ್ತನ ಬ್ಲಾಗರ್ಸ್. ನೋಡು ಬಲೆ ವಿಚಾರ ನೀನು. ವ್ಲಾಗು ಇಲ್ಲ ಏನಿಲ್ಲ. ಏ ಇಲ್ಲ ದಿರು ಬೈ ಬಾಕ್ಸ್, ದಿರು ಕೀರ್ತು ಲಾಗ್ಸ್. ದಿರು ಕೀರ್ತ ಲಾಗ್ಸ್ ಅಲ್ಲ ಹೆಂಗೆ ತಿಂತ ಇದ್ದಾರೆ ಡಿಕು ಲಾಗ್ಸ್. ಇವನಿನ್ನ ಸರಿ ಕರೆಕ್ಟಾಗಿ ಹೇಳೋದು ಡಿಕು ಲಾಗ್ಸ್. ಡಿಕು ಲಾಗ್ಸ್ ನೋಡಿ ಇಕ್ತಾನೆ ಬಾಯಿಗ, ಅದು ಹೋಗ್ತಾನೆ ಇಲ್ಲ. ಹೆಂಗ್ ತಿಂದ ನೋಡಿ ಹೆಂಗೈತಪ್ಪ ಬರ್ಗರು. ಅವ್ರು ನೋಡ್ತಾರೆ ಸುಮ್ಮನೆ ಬೇಜಾರು ಮಾಡ್ಕೊತಾರೆ. ಅಂದರೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಎಲ್ಲ ಫುಲ್ಲು ರಶ್ ಇವತ್ತು. ವೆಹಿಕಲ್ಸ್ ನೋಡಿದ್ರೆ ತುಂಬ ಇದೆ. ಇದೇ ಆಗೋದು ಭಾನುವಾರ ಶನಿವಾರ ಬಂದರೆ. ಏನಂತೀರಾ? ಈ ಥರ ಜೀಪು ಇನ್ನು ಕೊಡ್ಸಾದ್ರಿಲ್ಲ ಆಯ್ತಲ್ಲ. ಮೊದಲು ತಿರುಪ್ತಿನಲ್ಲಿ 4x4 ಎಲ್ಲ ಅಂತ ತುಫಾನುಗಳು ಈ ಥರ ಮೊದಲು ಇಲೆಕ್ಸ್ ಇವಾಗೆಲ್ಲ ಈ ನೆಕ್ಸ್ಟ್ ಎಲ್ಲ ಇಲೆಕ್ಸ್ ಇನ್ನು ನಮ್ಮ ಜನ್ರೇಷನ್ಗ ಈ ನೆಕ್ಸ್ಟ್ ಇನ್ನೆಲ್ಲ ಅದೇ ಅಲ್ಲೆಲ್ಲ ಅದೆಲ್ಲ ಹೋಗ್ಬಿಡ್ತಾವು 4x4ಗಳು. ಹಾಕೊಂಡು ಅಷ್ಟೇ. ಹಿಂದೆ ಓಪನ್ ಟಾಪ್. ಇದೇನೋ ಫಾರ್ಚುನರ್ ಹೆಂಗೈತೆ, ಹೋಗ್ಬೇಕಂದ್ರೆ ಟ್ರಾಫಿಕ್ ನೋಡಿ ಎಲ್ಲಿಂದ ಎಲ್ಲರಿಗೂ, ಅಲ್ಲಿಂದ ಎಲ್ಲರಿಗೂ ಟ್ರಾಫಿಕ್. ಪಾಪ ವರುಣ್ ಅಯ್ಯೋ ಅನ್ಸೈತೆ. ಲೈಟಾಗಿ ನನ್ನ ಮಗ ಕಾಣಿಸಿದೆ. ವರುಣ್ ಹೆಂಗ್ ವರುಣ್ ನಾನೇನು ಹೇಳಿದೆ ಹೋಗ್ತೀಯ ಬೇಗ ಅಂತ ಹೇಳ್ದೆ ನಾನು. ಹೋಗ್ತೀಯ ನಿಮ್ಗೆ ಬೇಗ, ಅಲ್ಲೇನ ಟ್ರಾಫಿಕ್ ಆಗಿರುತ್ತೆ ಅಂತ ಹೇಳಿದೆ ತಾನೆ. ಹೋಗ್ಲೇಬೇಕು ತಾನೆ. ನಾನೇನು ಹೇಳಿದೆ ಅದೇ ಕರೆಕ್ಟಾಗಿ ನಾವು ಆ ಪ್ಲೇಸಿಗೆಲ್ಲ ನೋಡ್ಕೊಂಡ್ಬಿಟ್ಟಿದ್ರೆ ಕರೆಕ್ಟಾಗಿ ನೀನು ಅದೇ ಟೈಮ್ಗೆ ಹೋಗ್ತಾ ಇದ್ದೆ, ಯಾಕಂದ್ರೆ ಅವಾಗ ಟ್ರಾಫಿಕ್ ಕಮ್ಮಿ ಆಗಿರೋದು. ಏನು ಹೂನಪ್ಪ ಆಯ್ತು ಇರಲಿಲ್ಲ. NH75 ಓಪನ್ ಇನ್ನು ನೋಡು ಈ ಟ್ರಾಫಿಕಲ್ಲಿ ನೋಡ್ರಿ ಟ್ರಾಫಿಕ್. ಈ 360 ಹೆಂಗೆ ಮೇಲೆ ಎತ್ಬಿಡೋ, ಫುಲ್ಲು ಮೇಲೆ ಎತ್ಬಿಡ್ಬೋದಾಗಿತ್ತು. ಇದು ಯಾವುದೋ ರೋಡ್ ಫುಲ್ಲು ಟ್ರಾಫಿಕ್ಕು, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಇವಾಗ. ಇಲ್ಲಿ ನೋಡಿ, ಇಲ್ಲಿ ನಾನು ಡ್ಯಾಶ್ ಕ್ಯಾಮಲ್ಲೇ ತೋರಿಸ್ಬಿಡ್ತೀನಿ. ನೀವು ಒಬ್ಬನೇ ಸರಿ ಫೋನ್ ಮಾಡಿದ್ನ ಒಂದು 4 ದಿನದಲ್ಲೇ? ಇವತ್ತು 4 ದಿನದಲ್ಲಿ ಒಂದು 8 ಕಿತ ಮಾಡಿರ್ತಾರೆ. ನಿಮ್ಮಪ್ಪ? ಒಂದ್ಸರಿ 2 ಸರಿ. ನಿಮ್ಮಮ್ಮ? ನಾವು ಒಂದೇ ಸರಿ. ನಿಮ್ಗೆ? ನಾನೇ ಮಾಡ್ಬೇಕು. ನಮ್ಮ ಮನೇಲಿ ಒಬ್ರು ಮಾಡಿಲ್ಲ, ನಾನು ಮಾಡಿಲ್ಲ. ಯಾರನ್ನ ಫೋಟೋ ತಗೊಂಡಂಗಿದೆ ತಕೊ ಹೋಗ್ರಿ, ಇಲ್ಲಿ ಟೀ ಎಸ್ಟೇಟ್ ಅಕ್ಕ. ಓ ಇದು ಕೂರ್ಗಂತ ಹಾಕ್ಬಿಡೋಣ. ಅದು ಯಾರೋ ಹಾಕಿದ್ರಲ್ಲಪ್ಪ, ನಾವೆಲ್ಲ ಹೋಗಿದ್ರೆ ಅವನ ದಿಗಿಸ್ ವೀಡಿಯೋ ತಿಸ್ಕೊಂಡಪ್ಪ. ಅಲ್ಲ ನಾವೆಲ್ಲ ಯಾವ್ದೋ ಟ್ರಿಪ್ ಹೋಗಿದ್ರಲ್ಲ ಬೈಸ್, ಅವಾಗ ಯಾರೋ ಕೂರ್ಗ ಅಂತ ಹಾಕಿದ್ರೆ. ಅರ್ಶನು ಇದ್ನು ಅವಾಗ ಗೆಂಡೆಗ್ನ ಅಲ್ಲಿ ಗೋಲ್ಫ್ ಕೋರ್ಟ್ ನ ಕೂರ್ಗ ಹಾಕಿದ್ದು. ನಾವು ಎಲ್ಲೋ ಟ್ರಿಪ್ ಹೋಗಿದ್ವಿ. ಏನ್ರಿ ಇದು ಟ್ರಾಫಿಕ್? ಮೂವತ್ತು ಬಾರ್ಲೆ ಇಕ್ಕೋಣ ಹಂಗೆ ತಿರ್ಗಾ ಏನು ನಡಿಯಪ್ಪ. ಏನಪ್ಪ ಇದು ಟ್ರಾಫಿಕ್, ಏನಪ್ಪ ರೊಟ್ಟಿಲ್ಲ. మసేసా ఉండో ఇది కాఫీ టీకి పోవాలా స్నాక్స్ ఉంది ವಾ ಎಲ್ಲ ಏಮನೆ ಸುಳ್ಳು ಹೇಳ್ತೀಯಾ? ಸುಳ್ಳು ಹಾಂ ಯಾಕೆ? ನಿಮ್ಮಮ್ಮ ನೋಡ್ತಾರೆ ವಿಡಿಯೋ ಕಾಲಲ್ಲ ಅವರ తెలిసిపోయిందరా ఓ హ్యాండ్ గ్లాస్ టూ నుంచి మరి ఇంటికి పోయినాక చార్జ్ అయినా
ವೆದರ್ ಚೇಂಜ್ ಆಯಿತು, ನೀರು ಚೇಂಜ್ ಆಯಿತು ಅಂತ ಹೇಳ್ಬೇಕಪ್ಪ ನೀನು. ಇಷ್ಟೆಲ್ಲ ಮ್ಯಾನೇಜ್ ಮಾಡಿ ಹ್ಯಾಂಡ್ಲ ಗ್ಲಾಸ್ ಗ್ಲಾಸ್ಲೆಸ್ ಕಾಚ್. ಫೈನಲ್ ಆ್ಯಂಡ್ ಲಾಸ್ಟ್ ಗೈಸ್. ಸೊ ಕಂಪ್ಲೀಟ್ ಟ್ರಿಪ್ ಇಲ್ಲಿಗೆ ಮುಗೀತು. ಡಿನ್ನರ್ ಆಯ್ತು ಇವಾಗ ತಾನೇ. ಎಷ್ಟು ಟೈಮು ಆಯಿತು 9:50. ಡನ್ ಆ್ಯಂಡ್ ಡಸ್ಟೆಡ್ 1700 ಕಿಲೋಮೀಟರ್. ಏನಪ್ಪ ಸಮಾಚಾರಗಳು ಎಲ್ಲ ಆಯಿತಾ ಸೌಖ್ಯವಾಗಿ? ಓಕೆ ಟೀಕೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್, ಸೈನಿಂಗ್ ಆಫ್.